ಗಾಡ್, ಹಲ್ಲೆಲೂಯಾ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರ ಹೆಸರಿನಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೊಬ್ಬೊಬ್ಬರನ್ನು ಒಳ್ಳೆ ಕುರುಬ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ದೇವರ ಮಕ್ಕಳೇ, ಅಥವಾ ದೇವರ ವಾಕ್ಯವನ್ನು ಕೇಳಿ ನಡೆಯುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಸಮಾಧಾನ, ಆಶೀರ್ವಾದವನ್ನು ನಾನು ನುಡಿಯುವವನಾಗಿದ್ದೇನೆ. ವಿಶೇಷವಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನು ನೆನೆಸಿಕೊಳ್ಳ್ರಿ. ನಾನು ಕೂಡ ನಿಮ್ಮನ್ನು ನನ್ನ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ನಿಮ್ಮ ಯೂಟ್ಯೂಬ್ ಅಥವಾ ಆಸರಿ ಟಿ ವಿ ಈ ವಿಡಿಯೋ ಎಲ್ಲೆಲ್ಲ ಕಾಣ್ತಾ ಇದ್ದಾರೆ ಅವರೆಲ್ಲರನ್ನು ಬ್ಲೆಸ್ ಮಾಡು ಸ್ವಾಮಿ, ಆಶೀರ್ವದಿಸು. ಚಿತ್ತಾನುಸಾರವಾಗಿ ಸಮೃದ್ಧಿಯಲ್ಲಿ, ಆರೋಗ್ಯದಲ್ಲಿ, ಬಲದಲ್ಲಿ, ಜ್ಞಾನದಲ್ಲಿ ದೇವರ ಮಹಿಮೆಗೆ ತಕ್ಕಂತೆ ಒಬ್ಬೊಬ್ಬರನ್ನು ನಡೆಸಲಿಂತ ಪ್ರತಿ ಸಲವೂ ನಮ್ಮ ಪ್ರಾರ್ಥನೆಯಾಗಿರ್ತದೆ. ಪ್ರಿಯ ವೀಕ್ಷಕರೇ, ಇವತ್ತಿನ ನಾವು ಸಂದೇಶಕ್ಕೆ ಹೋಗೋದಾದರೆ, ಎಲ್ಲ ಜನರು ಅಂತ್ಯಕಾಲದಲ್ಲಿದ್ದೀವಿ ಅಂತೇವೆ. ಆದರೆ ಈಗ ಅಂತ್ಯಕಾಲದಲ್ಲಿ ಯಾವ ಭಾಗದಲ್ಲಿದ್ದೀವಿ? ಅಂತ್ಯಕಾಲದ ಪ್ರಾರಂಭವು, ಅಂತ್ಯಕಾಲದ ಮಧ್ಯದಲ್ಲಿಯೂ, ಅಂತ್ಯಕಾಲದ ಅಂತ್ಯದಲ್ಲಿದ್ದೀವಿ. ಈಗ ನಾವು ಅದನ್ನು ಗಮನಿಸಬೇಕು. ಯಾಕೆ ನಮಗೆ ಗೊತ್ತಾಗ್ತದೆ ಅಂತ್ಯಕಾಲದ ಮಧ್ಯ, ಪ್ರಾರಂಭ, ಕೊನೆ? ನಾನು ಹೇಳ್ತಿದ್ದೀನಿ, ಅಂತ್ಯಕಾಲದ ಪ್ರಾರಂಭ ಆಲ್ರೆಡಿ ಶುರುವಾಗಿದೆ. ಯುದ್ಧಗಳು, ಘರ್ಷಣೆಗಳು, ಅದು ಇದು ಅಂತ. ಹಾಗಾದರೆ ನಾವು ಪ್ರಾರಂಭ ಹೇಗೋ ಆಗಿದೆ, ಪ್ರಸವ ವೇದನೆ ಪ್ರಾರಂಭವಾಗಿದೆ. ಈಗ ಎಷ್ಟು ಸಮಯ ಇದೆ ಪ್ರಸವ ವೇದನೆ ಅಥವಾ ಡೆಲಿವರಿ ಆಗಲಿಕ್ಕೆ ಅಥವಾ ಮಗು ಹುಟ್ಟಲಿಕ್ಕೆ ಎಷ್ಟು ಸಮಯ? ಅಂದರೆ ಯೇಸು ಕ್ರಿಸ್ತನು ಬರುವುದಕ್ಕೆ ಎಷ್ಟು ಸಮಯ ಇದೆ? ಕೊಂಚ ಸಮಯ ಇರುವುದು. ಈಗ ನಾನು ಇವತ್ತು ನಿಮಗೆ ಅದೇ ವಿಷಯದಲ್ಲಿ ಮಾತನಾಡ್ತೇನೆ. ಹಾಫ್ ಆನ್ ಅವರಲ್ಲಿ ನಾನು ಮಾತಾಡಲಿಕ್ಕೆ ಆಗೋದಿಲ್ಲ ಈ ವಿಷಯಗಳನ್ನು. ಆದರೂ ಕೂಡ ಯಾವುದು ಒಂದು ಸಬ್ಜೆಕ್ಟ್ ಮೇಲೆ ನಾನು ಹೋಗ್ತೇನೆ. ಬಟ್ ನಾನು ಹೇಳಿದ್ದು ಇಷ್ಟು ಗಮನ ಬಿಟ್ಟು ಕೇಳಿಕೊಡ್ರಿ. ಕೊನೆಯ ಕಾಲದ ಕೊನೆಯ ಗಳಿಗೆಯಲ್ಲಿ ನಾವಿದ್ದೇವೆ. ದೇವರು ಸಿದ್ಧವಾಗಿದ್ದಾನೆ. ಅನ್ಯ ರಾಷ್ಟ್ರಗಳು ಅಥವಾ ದೇವರಿಗೆ ವಿರುದ್ಧವಾಗಿ ಬರುವಂಥ ಗೋಗ್ ಮಗೋಗ್ ಅಥವಾ ಸೈತಾನ್ ಶಕ್ತಿಗಳು ಅಂತ ಹೇಳುವುದು ಅದು ಸಿದ್ಧವಾಗಿದೆ. ಮತ್ತು ದೇವರಿಗೆ ಬೇಕಾದ ರಾಜ್ಯವು, ರಾಷ್ಟ್ರವಾದ ಇಸ್ರೇಲ್ ಸಿದ್ಧವಾಗಿದೆ. ಕೊನೆಯ ಕಾಲಕ್ಕೆ ಯಾವ ತೊಂದರೆಯೂ ಇಲ್ಲ. ಆದರೂ ಇವತ್ತು ನಿಮಗೆ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ತುಂಬ ಜನರು ದೇವರ ಮಕ್ಕಳು ನಿದ್ರೆ ಹೊಡಿತಾ ಇದ್ದಾರೆ, ಗೊರಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರನ್ನು ಎಚ್ಚರಿಸುವುದಕ್ಕಾಗಿ, ಅಥವಾ ಯಾರೋ ಒಬ್ಬನು ದೇವರಲ್ಲಿ ಇಲ್ಲದವನು ಇನ್ನೂ ನಾನು ಪಾಪ ಜೀವಿತ ಬಿಡಬೇಕು, ರಕ್ಷಣೆ ಬರಬೇಕು, ಪಾಪ ಜೀವಿತ ಬಿಟ್ಟು ರಕ್ಷಣೆ ಬರುವ ಸಂದೇಶ ಅಲ್ಲ. ಈಗ ಇನ್ನೂ ಅತಿ ಪರಿಶುದ್ಧತೆಗೆ ಹೋಗುವಂಥ ಸಮಯವಾಗಿದೆ. ಅತಿ 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 ಪರಿಶುದ್ಧತೆಗೆ ಹೋಗುವಂಥ ಸಮಯ. ಇನ್ನು ಪಾಪ ಬಿಡು, ಅವ್ರ ರಕ್ಷಣೆ ಹೊಂದು, ಆ ಕಾಲಘಟ್ಟ ಮುಗಿದಿದೆ. ಆ ಕಾಲಘಟ್ಟಕ್ಕಿಂತ ಮುಂದೆ ರಕ್ಷಣೆ ಹೊಂದುತ್ತಾ ಇರಬೇಕು. ಆದರೆ ನಾನು ಹೇಳ್ತಾ ಇರುವಂಥದ್ದು, ಇನ್ನೂ ನಾವು ಅತಿ ಮುಂದೆ ಅಥವಾ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿಬಿಟ್ಟಿದ್ದೇವೆ. ಈಗ ಯಾರ್ಯಾರು ಪರಿಶುದ್ಧರಾಗಿರ್ತಾರೋ, ಯಾರು 5-10 ಕನ್ನಿಕೆಯರಲ್ಲಿ 5 ಕನ್ನಿಕೆಯರು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ರು, ಮತ್ತೊಂದು ಎಣ್ಣೆ ಮತ್ತು ದೀಪವನ್ನು ಇಟ್ಟುಕೊಂಡು ಸಿದ್ಧವಾಗಿದ್ದಾರೋ ಅವರಿಗೆ ನಾನು ಹೇಳ್ತಿದ್ದೇನೆ, ಹತ್ತಿರವಾಗಿದ್ದ ನಮ್ಮ ಕರ್ತನು, ನಮ್ಮ ತಂದೆಯ ಮನೆಗೆ ಹೋಗುವ ಸಮಯ ಹತ್ತಿರವಾಗಿದೆ. ಸಿದ್ಧವಾಗಿದ್ದೀರಾ? ಹಾಗಾದರೆ ಪ್ರಾರ್ಥಿಸಿ ಇವತ್ತಿನ ವಿಷಯ ಮಾತನಾಡುವ. ಕರ್ತನೇ, ನಿನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ಇವತ್ತಿನ ಸಂದೇಶವನ್ನು ಆಶೀರ್ವದಿಸು, ಸಮಾಧಾನದಲ್ಲಿ ನಡೆಸು. ನಾವು ಯಾವ ಘಟ್ಟದಲ್ಲಿ, ಯಾವ ಕಾಲದಲ್ಲಿ, ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳುವ ವಿಷಯದಲ್ಲಿ ಮಾತನಾಡ್ತಿರುವಾಗ, ಅಂತ್ಯದ ಘಟ್ಟದಲ್ಲಿ ಇದ್ದೇವೆ. ಇದನ್ನು ನಿನ್ನ ವಾಕ್ಯಾನುಸಾರವಾಗಿ ನಾವು ಅದನ್ನು ಕರ್ತನಿಗೆ ಗ್ರಹಿಸಿಕೊಳ್ಳುವಂಥ ಶಕ್ತಿಯಲ್ಲಿ ನಡೆಸು. ಯೇಸುವೆ, ನಿನಗೆ ಮಹಿಮೆ ಉಂಟಾಗಲಿ. ಎಲ್ಲ ಕೊರತೆಗಳು ನೀಗಿಸು, ಎಲ್ಲ ಹೌದು ಸ್ವಾಮಿ, ಕಷ್ಟ ಕಣ್ಣೀರುಗಳು ನೀಗಿಸು, ಎಲ್ಲ ರೋಗಗಳಿಂದ ಬಿಡುಗಡೆ ಕೊಡು. ಅಷ್ಟೇ ಅಲ್ಲ ಸ್ವಾಮಿ, ನಮ್ಮ ಪರಿಶುದ್ಧತೆಯನ್ನು ಹೆಚ್ಚಾಗಲಿ. ಯೇಸುವಿನ ರಕ್ತವನ್ನು ಕೇಳ್ಕೊಳ್ತಾ ಘನತೆ, ಪ್ರಭಾವಮಾನ, ಮಹಿಮೆಯನ್ನು ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ, ಜೀವಳ ತಂದೆ, ಆಮೇನ್. ಪ್ರೇಸ್ ಗಾಡ್. ಇವತ್ತಿನ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ ವಚನ 6, 7, 8 ಓದಿಕೊಳ್ಳುವ. ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸುತ್ತೀಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟಿರುವ ಕಾಲಗಳನ್ನು, ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯದಲ್ಲಿ, ಸಮರಿಯ ಸೀಮೆಗಳಲ್ಲಿ, ಭೂಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಯೇಸು ಸ್ವಾಮಿ ಪುನರುತ್ಥಾನನಾದ ಮೇಲೆ 40 ದಿನ ತಮ್ಮ ಶಿಷ್ಯರೊಂದಿಗೆ ಇದ್ದನು. ಈ ಸಮಯದಲ್ಲಿ ಶಿಷ್ಯರು ಪ್ರಾರಂಭ ಹಂತದಲ್ಲಿ ಯೇಸುವಿಗೆ ಕೇಳಿದರು, ಈ ಕಾಲಘಟ್ಟದಲ್ಲಿ ಶರೀರದಲ್ಲಿ ಇರುವಾಗಲೇ
ಆತ್ಮಿಕ ಶರೀರದಲ್ಲಿ ಈಗ ಮಾತನಾಡ್ತಾ ಇದ್ದಾನೆ ಯೇಸು, ಆಯಿತಾ. ಅಂದರೆ ಪುನರುತ್ಥಾನವಾದ ಮೇಲೆ ಈಗ ಈ ಪ್ರಶ್ನೆ. ಆದರೆ ಯೇಸು ಸ್ವಾಮಿ ಸ್ಕ್ರೂಜೆ ಹೋಗುವುದಕ್ಕಿಂತ ಮುಂಚೆ ಸುವಾರ್ತೆ ಸೇವೆಯಲ್ಲಿ ಇರುವಾಗಲೂ ಕೂಡ ಈ ಪ್ರಶ್ನೆಗಳನ್ನು ಕೇಳಿದರು. ಆವಾಗ ಯೇಸು ಸ್ವಾಮಿ ಕೇಳಿದರು, ತಂದೆಗೆ ಮತ್ತು ಮಗನಿಗಂತೂ ಗೊತ್ತಿಲ್ಲ, ತಂದೆಗೆ ಒಬ್ಬನಿಗೆ ತಿಳಿದಿರುವುದು ಮತ್ತು ಯಾರಿಗೂ. ಆದರೆ ಯಾಕೆ ಹೇಳಿದ್ದನು ಆ ರೀತಿ ಅಂತ ಹೇಳಿದರೆ ಸಮಯಘಟ್ಟವನ್ನು ಗುಪ್ತವಾಗಿ ಇಡುವುದಕ್ಕಾಗಿ. ಆದರೆ ಈಗ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ಒಂದು ವಚನ ಹೇಳ್ತೇನೆ, ನೀನು ಇದೇ ಕಾಲದಲ್ಲಿ ಇಸ್ರೇಲ್ ಜನರನ್ನು ರಾಜ್ಯವನ್ನು ತಿರುಗಿ ಸ್ಥಾಪಿಸ್ತೀಯೋ, ಇಸ್ರೇಲ್ ಜನರ ರಾಜ್ಯವನ್ನು ತಿರುಗಿ ಸ್ಥಾಪಿಸ್ತೀಯೋ. ಇಲ್ಲಿ ನಾನು ಕೇಳುವಂಥದ್ದು, ಅಲ್ಲಿ ಶಿಷ್ಯರು ಕೇಳ್ತಾ ಇದ್ದಾರೆ, ಈ ಸಮಯದಲ್ಲಿ ನೀನು ಮತ್ತೆ ರಾಜ್ಯವನ್ನು ಸ್ಥಾಪಿಸ್ತೀಯೋ ಅಂತ ಕೇಳುವಾಗ, ಅಲ್ಲಿ ಆ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಯೇಸುವಿಗೆ ಆಗಲಿಲ್ಲ ಕಾರಣ ಏನು? ಅದೇ ಹೇಳುವುದು, ಅಂತ್ಯಕಾಲಕ್ಕೆ ಬರಬೇಕಾದರೆ ಅದಕ್ಕೆ ಆತನು ಹೇಳ್ತಾ ಇದ್ದಾನೆ. ಆದರೆ ಅಲ್ಲಿ ಹೇಳ್ತಾ ಇದ್ದಾನೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟಿರುವ ಕಾಲಗಳನ್ನು ಸಮಯಗಳು ತಿಳ್ಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಅಂದರೆ ಆ ಸಮಯದಲ್ಲಿ ಪವಿತ್ರಾತ್ಮನ ಅಭಿಷೇಕ ಇನ್ನೂ ಆಗಿರಲಿಲ್ಲ, ಪವಿತ್ರಾತ್ಮನ ಪಂಚಶತಮ ದಿನದ ಅಭಿಷೇಕ ಇನ್ನೂ ಉಂಟಾಗಲಿಲ್ಲ. ಈ ಸಮಯದ ತಿಳುವಳಿಕೆ ಯಾರಿಗೂ ಗೊತ್ತಿಲ್ಲ. ಆದರೆ ದೇವರಿಗೆ ಗೊತ್ತಿತ್ತು, ದೇವರ ಆತ್ಮನು ಯಾರ ಮೇಲೆ ಬರ್ತಾನೋ ಅಥವಾ ದೇವರ ಆತ್ಮನ ಅಭಿಷೇಕ ಹೊಂದಿದ ಮೇಲೆ ದೇವರ ಮಕ್ಕಳಿಗೆ ದೇವರು ತಮ್ಮ ಪ್ರಕಟಣೆ ಕೊಡುವವನಾಗಿದ್ದಾನು. ಆದರೆ ಇಸ್ರೇಲ್ ದೇಶವನ್ನು, ಈ ವಚನವನ್ನು ಸ್ವಲ್ಪ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಕೆಲವರು. ಏನಂದರೆ ಇಸ್ರೇಲ್ ದೇಶ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಯೇಸು ಸ್ವಾಮಿ ಬರುವುದನ್ನು ರ್ಯಾಪ್ಚರಿಗೂ ಅಥವಾ ಮತ್ತೆ ಅಂತ ಹೇಳ್ತದೆ ಟ್ರಿಬ್ಯುಲೇಷನ್ ಪೀರಿಯಡಿಗೆ, ಇದಕ್ಕೆಲ್ಲ ಹೋಲಿಕೆ ಮಾಡ್ತಾರೆ. ಆದರೆ ಅದಕ್ಕೆ ಹೋಲಿಕೆ ಮಾಡುವಂಥ ವಚನ ಅಲ್ಲ. ಯೇಸು ಸ್ವಾಮಿ ಅಥವಾ ಮೆಸ್ಸಿಯನು ಈ ಇಸ್ರೇಲ್ ದೇಶವನ್ನು ತನ್ನ ಆಳ್ವಿಕೆ ಮಾಡುವಂಥ ವಿಷಯದಲ್ಲಿ ಈ ವಚನವನ್ನು ಮಾತನಾಡ್ತಾ ಇದ್ದಾನೆ. ಆದರೆ ಆ ಕಾಲಘಟ್ಟದಲ್ಲಿ ಯಾಕೆ ಯೇಸು ಸ್ವಾಮಿಗೆ ತನ್ನ ರಾಜ್ಯವನ್ನು ಸ್ಥಾಪಿಸಲಿಕ್ಕಾಗಲಿಲ್ಲ? ಅದೇ ದಿನ ಯೇಸು ಸ್ವಾಮಿ ಸ್ಥಾಪಿಸ್ಬೋದಿತ್ತಲ್ಲ. ಅವರು ಕೇಳಿದ ಪ್ರಶ್ನೆಗೆ ಅದೇ ದಿನ ಯೇಸು ಸ್ವಾಮಿ ಉತ್ತರ ಕೊಡ್ಬೋದು. ಅಂದರೆ 2000 ವರ್ಷಗಳ ಹಿಂದೆ ಯಾವಾಗ ಪುನರುತ್ಥಾನನಾದನು ಆ ಘಟ್ಟದಲ್ಲಿ, ಆಯಿತಾ, 2000 ಅಂತ ನಾವು ಎಣಿಸಿಕೊಳ್ಳುವ, ಹೆಚ್ಚು ಕಡಿಮೆ ಸ್ವಲ್ಪ ಆಗ್ಬೋದು. ಈಗ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಈ ಸಮಯದಲ್ಲಿ ಪುನರುತ್ಥಾನನಾದ ಸಮಯದಲ್ಲಿ ಯೇಸುವಿಗೆ ಈ ಪ್ರಶ್ನೆ ಕೇಳಿದ ಕೂಡಲೇ ಉತ್ತರ ಯಾಕೆ ಸಿಗಲಿಲ್ಲ ಅಥವಾ ಆಳ್ವಿಕೆ ಯಾಕೆ ಪ್ರಾರಂಭವಾಗಲಿಲ್ಲ? ಕಾರಣಗಳು ವೆರಿ ಇಂಪಾರ್ಟೆಂಟ್. ಇವತ್ತು ಆ ಕಾರಣಗಳನ್ನು ಹೇಳ್ತೇನೆ. ಆ ಕಾರಣಕ್ಕಾಗಿ ದೇವರ ರಾಜ್ಯವು ಇಸ್ರೇಲಲ್ಲಿ ಸ್ಥಾಪಿಸಲ್ಪಡಲಿಲ್ಲ ಅಥವಾ ಯೇಸು ಮೆಸ್ಸಿಯನ್ನು ಆಳ್ವಿಕೆ ಆಗುವಂಥ ಸಮಯ ಆ ಕಾಲಘಟ್ಟದಲ್ಲಿ ಬಂದಿರಲಿಲ್ಲ. ಕಾರಣ ಏನಂದರೆ, ಒಂದನೇದು ನೋಡಿ, ಇಸ್ರೇಲ್ ದೇಶವು ಯಾವ ಘಟ್ಟಗಳಲ್ಲಿ ಗುಲಾಮಗಿರಿಗೆ ಹೋಗಲ್ಪಟ್ಟಿತ್ತು. ಗುಲಾಮಗಿರಿ ಅಂದರೆ ಅರ್ಥ ಮಾಡಿಕೊಳ್ಬೇಕು, ಸೆರೆ ಒಯ್ಯಲ್ಪಟ್ಟಿತ್ತು. ಮೊದಲನೇದಾಗಿ ಇಸ್ರಾಯೇಲು ನೆಬೂಕದ್ನೆಚ್ಚರನ ಒಂದು ಅರಸನ ಕೈಯಲ್ಲಿ ಸಿಕ್ಕಿಕೊಂಡಿತು. ಇಸ್ರೇಲ್ ದೇಶದ ಜನರು ಅಥವಾ ಇಸ್ರೇಲರು ಆವಾಗ ಆ ಭೂಮಿ ಮತ್ತು ಆ ಭೂಮಿಯ ಅಧಿಕಾರವು ಇಸ್ರೇಲ್ ಜನಾಂಗವು ಕಳೆದುಕೊಂಡಿತು. ಇಸ್ರೇಲ್ ರಾಷ್ಟ್ರವು ಯಹೂದರು ಅದನ್ನು ಕಳೆದುಕೊಂಡಿತು. ಆ ಭೂಮಿ ಯಾರಿಗಾಯಿತು ಅಂತ ಹೇಳಿದರೆ, ಯಾರು ಜಯ ಹೊಂದಿದ್ದಾನೋ ಅಥವಾ ನೆಬೂಕದ್ನೆಚ್ಚರ ಅರಸನ ಕೈವಶವಾಯಿತು. ಸುಮಾರು 600 ವರ್ಷಗಳ ಕಾಲಘಟ್ಟದಲ್ಲಿ ಆ ಶಾಸನ, ಆ ಒಂದು ನೆಬೂಕದ್ನೆಚ್ಚರನ ಒಂದು ಅಂದರೆ ಆ ಒಂದು ಶಾಸನವಾಗಿ ಆ ಭೂಮಿ ಅಥವಾ ಆ ಒಂದು ಅಧಿಕಾರವು ನೆಬೂಕದ್ನೆಚ್ಚರನ ಕೈವಶವಾಗಿತ್ತು. ಅದಕ್ಕಾಗಿ ಇಸ್ರೇಲರು ಏನಾಗಿದ್ದಾರೆ ಈಗ? ಗುಲಾಮರು. ಅದಕ್ಕೆ ದೇವರ ರಾಜ್ಯ ಕಟ್ಟಲಿಕ್ಕೆ ಆಗ್ತದ? ಎರಡನೇದಾಗಿ ಮುಂದೆ ಬರುವಾಗ ನಂತರ ಏನಾಯಿತು ಅಂದರೆ, ಮೇದ್ಯ ಪಾಶ್ಚರ ಕೈವಶವಾಯಿತು. ಮೇದ್ಯ ಪಾಶ್ಚರು ಕೂಡ ಆ ಕಾಲಘಟ್ಟದಲ್ಲಿ ಆಳ್ವಿಕೆ ಮಾಡಿದ್ರು. ಆವಾಗ ಇಸ್ರೇಲ್ ದೇಶ ಮತ್ತೊಮ್ಮೆ ಗುಲಾಮಗಿರಿಗೆ ಹೋಯಿತು. ಆವಾಗ ಮತ್ತೆ ದೇವರ ರಾಜ್ಯ ಕಟ್ಟಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಇಸ್ರೇಲ್ ಸ್ವತಂತ್ರರು, ಸಮೃದ್ಧಿ ಉಳ್ಳವರು. ದೇವರ ರಾಜ್ಯವನ್ನು ಬರಬೇಕಾದರೆ ಅಲ್ಲಿ ಕೆಲವೊಂದು ನಿಯಮಾವಳಿಗಳು ಬೇಕಾಗಿತ್ತು, ಅದು ಕೂಡ ಹಾಕಿರಲಿಲ್ಲ. ಅದರ ನಂತರ ಮುಂದೆ ಬರುವಾಗ ಈ ಕಾಲಘಟ್ಟದಲ್ಲಿ ಯೇಸು ಸ್ವಾಮಿ ಕೂಡ ಆ ಲೋಕದಲ್ಲಿ ಬಂದಿದ್ದರು ಅಥವಾ ಇಸ್ರೇಲ್ ದೇಶಕ್ಕೆ ಬಂದಿದ್ದರು. ಆ ಕಾಲಘಟ್ಟದಲ್ಲಿ ಇಸ್ರೇಲರನ್ನು ಆಳುತ್ತಿರುವವರು ರೋಮ್ ಚಕ್ರವರ್ತಿಗಳಾಗಿದ್ದರು. ರೋಮ್ ಚಕ್ರವರ್ತಿಯ ಕೈವಶವಾಯಿತು. ರೋಮ್ ಚಕ್ರವರ್ತಿಯ ಕೈವಶವಾದ ಮೇಲೆ ಇಸ್ರೇಲ್ ಅಂದರೆ ಆ ಸಮಯದಲ್ಲಿ ಅವರಿಗೆ ಆ ಅಧಿಕಾರ ಇರಲಿಲ್ಲ. ಭೂಮಿಯ ಹಕ್ಕುಪತ್ರಗಳ ಅಧಿಕಾರ ಇಲ್ಲ ಅಥವಾ ಭೂಮಿ ಅವರ ಕೈ ಇಲ್ಲ, ಯೆರೂಸಲೇಮ್ ಅವರ ಕೈಯಲ್ಲಿಲ್ಲ. ದೇವರಾಜ್ಯ ಕಟ್ಟುವುದಾದರೆ ಹೇಗೆ? ಇಲ್ಲಿ ಶಿಷ್ಯರು ಬಂದು ಈ ಒಂದು ಪಕ್ಕು ಕ್ವಶನ್ಗಳನ್ನು ಕೇಳ್ತಾ ಇದ್ದಾರೆ. ನೀನೇನು ರಾಜ್ಯ ಕಟ್ಟುತ್ತೆ? ಈಗ ರಾಜ್ಯ ಕಟ್ಟಬೇಕಾದ್ರೆ ಏನಾಗಿರಬೇಕು? ಆ ಎಲ್ಲ ಭೂಮಿ, ಆ ಎಲ್ಲ ಇದು ಯಾರ ಕೈಯಲ್ಲಿರಬೇಕು? ಅಧಿಕಾರ ಇಸ್ರೇಲರ ಕೈ ವಶವಾಗಬೇಕಾಗಿತ್ತು. ಅವರು ದಾಸರಾಗಿದ್ದರು, ಅವರ ಸ್ವಂತ ಭೂಮಿ ಆಗಿರಲಿಲ್ಲ. ಅದು ಅವರು ಗುಲಾಮರಾಗಿ ಆ ಒಂದು ಪ್ರಾಂತ್ಯಗಳಲ್ಲಿ ಕೆಲಸ ಆದರೆ ಆ ಭೂಮಿಯಲ್ಲಿ ಇದ್ದರೂ ಕೂಡ ಅಧಿಕಾರ ಮತ್ತು ಶಾಸನ ಅದು ಇಸ್ರಾಯೇಲರ ಮೇಲೆ ರೋಮ್ ಎಂಪೈರ್ಸ್ಗಳು ಅಥವಾ ರೋಮ್ ರಾಜರು ಆಳ್ವಿಕೆ ಮಾಡ್ತಿದ್ರು. ಯೇಸು ಕಾಲಘಟ್ಟದಲ್ಲಿ ಕೂಡ ಹಾಗೆ. ತದನಂತರ
ಯೇಸು ಸ್ವಾಮಿ ಪುನರುತ್ಥಾನನಾದ ಮೇಲೆ ಈ ಪ್ರಶ್ನೆ ಕೇಳ್ತಾನೆ, ನೀನು ಈಗಲೇ ನೀನು ಆಳ್ವಿಕೆ ಮಾಡ್ತೀಯಾ? ಇಲ್ಲಿ ನೋಡಿ, ಈ ಪ್ರಶ್ನೆ ಕೇಳ್ತಾ ಇದ್ದರೆ, ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸ್ತೀಯೋ? ಇದೇ ಕಾಲದಲ್ಲಿ ಈಗ ನಾವು ಗುಲಾಮರಾಗಿದ್ದೇವೆ, ನಾವು ಕಷ್ಟಪಡ್ತಾ ಇದ್ದೀವಿ, ಈಗ ಎಂಥ ಸ್ವಾಮಿ ನೀನು ಪುನರುತ್ಥಾನ ಆಗಿದೆ, ನಿನ್ನೆ ಪವರ್ ಹೇಗೆ? ಅದಕ್ಕೆ ಯೇಸು ಸ್ವಾಮಿ ಸ್ವಲ್ಪ ತಾಡ್ಕೊಳ್ಳಿ, ಅದಕ್ಕೆ ಏನಾಗಿರಬೇಕು, ಒಂದು ನಾನು ಬಂದು ಸ್ಥಾಪಿಸಬೇಕಾದ್ರೆ ಎಲ್ಲವೂ ಸಿದ್ಧವಾಗಬೇಕು, ಸುಮ್ಮನೆ ಸ್ಥಾಪಿಸ್ಲಿಕ್ಕಾಗ್ತದ ಅಂತ ಹೇಳಿ. ಅದ ನಂತರ ಯೇಸು ಸ್ವಾಮಿ ಏನಾಯಿತು, ಯೇಸು ಸ್ವಾಮಿ ಪರಲೋಕಕ್ಕೆ ಏರಲ್ಪಟ್ಟ ಮೇಲೆ 40 ವರ್ಷಗಳ ನಂತರ ಇಸ್ರೇಲ್ ದೇಶ ಸಂಪೂರ್ಣವಾಗಿ ಧ್ವಂಸವಾಯಿತು. ಇಸ್ರೇಲ್ ದೇಶ ಸಂಪೂರ್ಣವಾಗಿ ಧ್ವಂಸವಾಯಿತು. ನಿಮಗೆ ಯೋಹಾನ 2ನೇ ಅಧ್ಯಾಯದಲ್ಲಿ, ನಾನು ವಚನಗಳು ನಿಮ್ಗೆ ಹೇಳ್ತೇನೆ. ಯೋಹಾನ 2ನೇ ಅಧ್ಯಾಯದಲ್ಲಿ ಅಲ್ಲಿ ಅವನು ಹೇಳ್ತಾನೆ, ಮತ್ತಾಯ 24ಕ್ಕೆ ಅದಕ್ಕೆ ನಾನು ಹೋಗ್ತಿದ್ದೇನೆ. ಯೋಹಾನ ಅದರಲ್ಲಿ ಕೂಡ ಹೇಳಿದೆ, ಅಲ್ಲಿ ಯೇಸು ಸ್ವಾಮಿ ತನ್ನ ದೇಹದ ವಿಷಯದಲ್ಲಿ ಮಾತನಾಡುವ ಸಂಗತಿಗಳು ಆಗಿತ್ತು. ನೋಡಿ, 24ರಲ್ಲಿ 1ನೇ ವಚನ ಓದ್ತೇನೆ. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರುವಾಗ ಆತನ ಶಿಷ್ಯರು ಆತನಿಗೆ ಆಲಯದ ಕಟ್ಟಡಗಳನ್ನು ತೋರಿಸಿ ಹತ್ತಿರಕ್ಕೆ ಬಂದರು. ಆಗ ಇವುಗಳನ್ನು ನೋಡುತ್ತೀರಲ್ಲವೇ, ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಇಲ್ಲಿ ಕರೆಕ್ಟಾಗಿ ಯೇಸು ಸ್ವಾಮಿ ಇಸ್ರೇಲಲ್ಲಿ ಅಥವಾ ಆ ಯೆರೂಸಲೇಮ್ ದೇಶದ ಯೆರೂಸಲೇಮ್ ಊರಿನಲ್ಲಿ ಅಥವಾ ಆ ರಾಜ್ಯದಲ್ಲಿ ತಿರುಗಾಡ್ತಾ ಇರುವಾಗ ದೇವಾಲಯವನ್ನು ನೋಡ್ತಾ ಇದ್ದಾನೆ. ಕಲ್ಲಿನ ಮೇಲೆ ಕಲ್ಲು. ಇದು ಯಾವಾಗ ಆಯ್ತಂದರೆ ಯೇಸು ಸ್ವಾಮಿ ಯೇಸು ಸ್ವಾಮಿ ಏನಾಯ್ತನು, ಪುನರುತ್ಥಾನನಾದ ಮೇಲೆ ಅದು 40 ವರ್ಷಗಳ ನಂತರ ಯೆರೂಸಲೇಮಿನ ಎಲ್ಲ ಗೋಡೆಗಳು ಕೆಡವಲ್ಪಟ್ಟವು. ಇಸ್ರೇಲ್ ಜನರ ಏನಾಯಿತು, ಇಸ್ರೇಲ್ ಜನರ ಏನು ಹೇಳ್ತಾರೆ, ಇಸ್ರೇಲ್ ಜನರ ಒಂದು ಅಧಿಕಾರ, ಅಲ್ಲಿ ದಾಸರಾಗಿದ್ದರೂ ಕೂಡ ಇಡೀ ಭೂಮಿಯ ಕಡೆಗೆ ಅವರು ಚದುರಿಸಲ್ಪಟ್ಟರು. ಕಾರಣ ಏನು ಗೊತ್ತಿದೆಯಾ ನಿಮಗೆ? ಕಾರಣ ಇಷ್ಟೇ ಕಾರಣ. ಯೇಸು ಸ್ವಾಮಿಗೆ ಶಿಲುಬೆಗೆ ಹಾಕುವಾಗ ಇಸ್ರೇಲ್ ಜನರು ಹೇಳಿದ ಒಂದು ಮಾತು ನೆನಪಲ್ಲಿ ಇಟ್ಕೊಳ್ರಿ, ಈ ನೀತಿವಂತನ ರಕ್ತವನ್ನು ನಾವು ಹೇಗೆ ನೀತಿವಂತನಿಗೆ ಶಿಲುಬೆ ಅಥವಾ ಮರಣ ಶಿಕ್ಷೆ ಕೊಡಬಹುದು ಅಂತ ಪಿಲಾತನು ಹೇಳಿದಾಗ, ಇಸ್ರೇಲರು ಹೇಳಿದ ಮಾತುಗಳನ್ನು, ಫರಿಸಾಯರು ಶಾಸ್ತ್ರಿಗಳು ಹೇಳಿದ ಮಾತುಗಳನ್ನು ಸ್ವಲ್ಪ ನೆನಪಿಗೆ ತಂದುಕೊಳ್ಳಿ. ಏನು ಅಂತ ಹೇಳಿದರು? ಅವರು ಹೇಳಿದರು, ಈ ರಕ್ತದ ಮೇಲೆ ನಮ್ಮ ಮೇಲೆ ಇರಲಿ, ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಹೇಳಿಬಿಟ್ರು. ಅದಕ್ಕೆ ದೇವರು ಹೇಳಿದರು, ದೇವರು ನೇಮಿಸಿದ ಕಾಲಘಟ್ಟಗಳನ್ನು ನೀವಾಗಲಿ ಮಗನಾಗಲಿ ಶಿಷ್ಯರಿಗೆ ತಿಳ್ಕೊಳ್ಳೋದು ಈಗ ಅಲ್ಲ. ಯಾಕಂದರೆ ಇಸ್ರೇಲ್ ಜನರು ಶಾಪವನ್ನು ತಮ್ಮ ಮೇಲೆ ಬರಮಾಡಿಸಿಕೊಂಡಿದ್ದಾರೆ. ಇಸ್ರೇಲ್ ಜನರು ತಮ್ಮ ಮೇಲೆ ಏನು ಮಾಡಿಕೊಂಡಿದ್ದಾರೆ? ಶಾಪವನ್ನು ಬರಮಾಡಿಕೊಂಡಿದ್ದಾರೆ. ಒಂದನೇದು ಇಸ್ರೇಲ್ ಜನರಿಗೆ ಆ ಭೂಮಿಯ ಹಕ್ಕು ಪತ್ರಗಳು ಇಲ್ಲ. ಎರಡನೇದಾಗಿ ಅವರ ಕೈಯಲ್ಲಿ ಅಧಿಕಾರ ಇಲ್ಲ. ಮೂರನೇದಾಗಿ ಈಗ ಯೇಸು ಸ್ವಾಮಿ ನೀತಿವಂತನನ್ನು ಅವರು ಏನು ಮಾಡಿದ್ದಾರೆ? ಶಿಲುಬೆಗೆ ಹಾಕಿ ತಮ್ಮ ಮೇಲೆ ಏನು ಮಾಡಿಕೊಂಡಿದ್ದಾರೆ? ಅವರ ಮೇಲೆ ನೀತಿ, ದೇವರ ಆ ಒಂದು ಕೋಪ ಅಥವಾ ದೇವರ ಒಂದು ಏನು ಹೇಳ್ತಾರೆ ಕೋಲು ಅವರ ಮೇಲೆ ಬಂದು ಬಿದ್ದಿದೆ. ಈ ಸಮಯದಲ್ಲಿ ಯೇಸು ಸ್ವಾಮಿ ಹೇಳಿದ ಮಾತು ಒಂದು ನೆರವೇರ್ತಾ ಇದೆ. ಮತ್ತಾಯ 24ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಚನ ಹೇಳಿದ ಹಾಗೆ, ಈ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಧ್ವಂಸವಾಗಿ ಹೋಗ್ತದೆ. ಪ್ರಿಯ ವೀಕ್ಷಕರೇ, ಯೆರೂಸಲೇಮ್ ಇಸ್ರಾಯೇಲ್ ಇಲ್ಲ. ಭೂಪಟದಲ್ಲಿ ಕೂಡ ಅದರ ವಿಷಯಗಳು ಅದರ ನಂತರ ಮಾತಾಡಲಿಕ್ಕೆ ಆಗಲೇ ಇಲ್ಲ. ಯೆರೂಸಲೇಮ್ನ ಅಥವಾ ಇಸ್ರಾಯೇಲ್ನ ಎಲ್ಲ ಜನರು, ಯಹೂದ್ಯರು ಊರು ಸುತ್ತಿದರು. ಹೋದ ಕಡೆಯಲ್ಲಿ ಅವರನ್ನು ಹೊಡೆದರು, ಹಿಂಸೆ ಪಡಿಸಿದ್ರು, ಕೊಂದರು. ನಿಮ್ಗೆ ಗೊತ್ತಿದೆ, ಹಿಟ್ಲರ್ನ ಕಾಲದಲ್ಲಿ ಫ್ರಾನ್ಸ್ನಲ್ಲಿ ಅಥವಾ ಕೆಲವೊಂದು ಬಾರಿ ಕ್ರಿಶ್ಚಿಯನ್ಸ್ ಅಂತ ಹೇಳಿಕೊಳ್ಳುವರು ಕೂಡ ಇಸ್ರೇಲರನ್ನು ಕ್ರೂರವಾಗಿ ನಡೆಸಿಕೊಂಡರು. ಈಗ ರಾಜ ಆಳುವುದು ಯಾವಾಗ? ಈ ರಾಜ್ಯ ಉಂಟಾಗುವುದು ಯಾವಾಗ? ಯೇಸು ಸ್ವಾಮಿಗೆ ಕೇಳಿದ ಪ್ರಶ್ನೆ, ಇಸ್ರಾಯೇಲನ್ನು ತಿರುಗಿ ನೀನು ಏನು ಮಾಡ್ತೀಯ, ರಾಜ್ಯ ಸ್ಥಾಪಿಸ್ತೀಯೋ ಅಪ್ಪ ಅಂತ ಕೇಳಿದರು. ಯೇಸಪ್ಪನಿಗೆ ಸ್ವಲ್ಪ ತಡ್ಕೊಳ್ರಿ, ಯಾಕೆ ಆಗಲಿಲ್ಲ ಇದು? ಕಾರಣ ಇಸ್ರಾಯೇಲ್ ಜನರ ಮೇಲೆ ಬಂದಂಥ ನ್ಯಾಯ ತೀರ್ಪು, ಅವರು ಮಾಡಿದಂಥ ಮಹಾ ತಪ್ಪು. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿ ಆ ರಕ್ತಕ್ಕೆ ಅವರು ಹೊಣೆಗಾರರಾಗಿದ್ದರು. ಆ ಕಾರಣಕ್ಕಾಗಿ ಚದುರಿಸಲ್ಪಟ್ಟರು. ಈಗ ನಿಮಗೊಂದು ಗುಡ್ ನ್ಯೂಸ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ ನಂತರ ಏನಾಯಿತು ಅಂತ ಹೇಳಿದರೆ, 1900 ವರ್ಷಗಳ ಹಿಂದೆ, 1900 ಹೆಚ್ಚು ಕಡಿಮೆ 1948ರಲ್ಲಿ ಇಸ್ರಾಯೇಲ್ ದೇಶ ಮತ್ತೊಮ್ಮೆ ಸ್ಥಾಪಿಸಲ್ಪಟ್ಟಿತು. ಇದು ಗುಡ್ ನ್ಯೂಸ್. ಈಗ ಈ ರಾಜ್ಯವನ್ನು ನೀನು ತಿರುಗಿ ಕಟ್ಟುತ್ತೀಯೋ ಅಂತ ಹೇಳುವ ಪ್ರಶ್ನೆಗೆ ಇವತ್ತು ನಿಮಗೊಂದು ಗುಡ್ ನ್ಯೂಸ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ ಕಾಲಘಟ್ಟದಲ್ಲಿ ನಾವಿದ್ದೇವೆ.
48ರಲ್ಲಿ ವಚನವನ್ನು ನಾವು ಓದಿಕೊಳ್ಳುವ. ಮತ್ತಾಯ ನೋಡಿ, ಮತ್ತಾಯ ಈಗ ನಾವು ಅಂತ್ಯಕಾಲದ ಅಂತ್ಯದಲ್ಲಿ ಇರಲಿಕ್ಕಾಗಿ ನಾನು ನಿಮಗೆ ಹೇಳುವ ವಿಷಯ ಇಷ್ಟೇ. ಮತ್ತಾಯ ಅಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ವಚನ 32ರಿಂದ ನಾನು ಓದ್ತೇನೆ. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆಗಳು ಇನ್ನೂ ಎಳೆಯಾಗಿದ್ದು ಎಲೆ ಬಿಡುವಾಗ ಬೇಸಿಗೆ ಹತ್ತಿರವಾಯಿತೆಂದು ತಿಳುಕೊಳ್ಳಿರಿ. ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುತ್ತಿರುವಾಗ ಆ ದಿನವು ಹತ್ತಿರವದೆ ಬಾಗಲಲ್ಲಿ ಅದೇ ಅಂದು ತಿಳುಕೊಳ್ಳಿರಿ. ಇದೆಲ್ಲ ಆಗುವ ತನಕ ಈ ಸಂತತಿಯು ಅಳೆದು ಹೋಗುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಅಂಜೂರದ ಮರದ ದೃಷ್ಟಾಂತ. ಈ ಅಂಜೂರದ ಮರದ ಅಂದರೆ ಇಸ್ರೇಲ್ ಜನರು ತಿರುಗಿ ಸ್ಥಾಪಿಸಲ್ಪಡುವಂಥ ದೃಷ್ಟಾಂತಗಳು ನೀವು ನೋಡುವಾಗ, ಪ್ರಿಯ ದೇವ ಮಕ್ಕಳೇ, ಇಸ್ರೇಲ್ ರಾಷ್ಟ್ರವು ಈ ನೆಬೂಕದ್ನೆಚ್ಚರನ ಅಸ್ತಿತ್ವದಲ್ಲಿದ್ದಂಥ ಭೂಮಿ ಅಥವಾ ಮತ್ತು ಮೇದ್ಯ ಪ್ಯಾಸ್ಯರು, ನಂತರ ರೋಮನ್ರು, ನಂತರ ಚದುರಿಸಲ್ಪಟ್ಟಿತು. 1900 ವರ್ಷಗಳು ಇಡೀ ಭೂಪಟದಲ್ಲಿರುವ ಎಲ್ಲ ಸ್ಥಳಗಳಲ್ಲಿ ಅವರು ಚದುರಲ್ಪಟ್ಟರು, ಅಷ್ಟರಲ್ಲಿ ಹಿಂಸೆಗೊಳಗಾದರು. ಮತ್ತು ಈಗ ಮತ್ತೊಮ್ಮೆ 1948ರಲ್ಲಿ ಈ ಇಶುವಿಯಲ್ಲಿ ಇಸ್ರೇಲ್ ದೇಶವು ಆ ದೇಶವು ಸ್ಥಾಪನೆ ಆಯಿತು. ಮರುಸ್ಥಾಪನೆ ಇದು ಕೊನೆಯ ಕಾಲದ ಪ್ರಾರಂಭ ಅಂತ ಹೇಳಬಹುದು. ಕೊನೆಯ ಕಾಲದ ಪ್ರಾರಂಭದ ಪ್ರಥಮ ಮೆಟ್ಟಲು ಆಗಿತ್ತು. ಇದು 70 ವರ್ಷಗಳ ಆದಂಥ ಚರಿತ್ರೆ ಅಂತ ನಾನು ಹೇಳ್ತಾ ಇದ್ದೇನೆ. 70 ವರ್ಷಗಳ ಹಿಂದೆ ಇರುವಂಥ ಈ ಚರಿತ್ರೆ ಪ್ರಾರಂಭ. ಇದು ಕೊನೆಯ ಕಾಲಕ್ಕೆ, ಅಂತ್ಯಕಾಲಕ್ಕೆ 1948ರಲ್ಲಿ ಪ್ರಾರಂಭ ಹಂತವಾಗಿತ್ತು. ಈ ಪ್ರಾರಂಭ ಹಂತದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುವ ಒಂದೊಂದು ವಿಷಯಗಳು ಇವತ್ತು ನಿಮಗೆ ವಿಸ್ಮಯ ಅನಿಸ್ತದೆ. ಯಾಕಂದರೆ ನಾವು ಯಾವ ಘಟ್ಟದಲ್ಲಿ ಬಂದಿದ್ದೇವೆ ಅಂದರೆ ಕೊನೆಯ ಕಾಲದ ಪ್ರಾರಂಭ ಹಂತವು ದೇವರು ಮೊದಲ ಸಿಗ್ನೇಚರ್ ಹಾಕಿಬಿಟ್ರು. ಯಾವ ಕಾರಣಕ್ಕಾಗಿ? ಇಸ್ರೇಲ್ ದೇಶದ ಪ್ರಾರಂಭ. ಇಲ್ಲಿ ಏನು ನಿಮಗೆ ಒಂದು ವಿಶೇಷತೆ ನಾನು ಹೇಳ್ತಿದ್ದೇನೆ. ಒಂದು ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಅಥವಾ 1ನೇ ಮಹಾಯುದ್ಧ, 2ನೇ ಮಹಾಯುದ್ಧಗಳಲ್ಲಿ ಅಲ್ಲಿ ಏನಾಯಿತು ಅಂದರೆ ಇಸ್ರೇಲ್ ದೇಶದ ಜನರಿಗೆ ಹಿಂಸೆ ಆಗುವುದರಿಂದ ರಾಷ್ಟ್ರಗಳು ಅವರ ವಿಷಯದಲ್ಲಿ ಚಿಂತೆ ಪಟ್ಟು ಇಸ್ರೇಲ್ ಈಗ ಇರುವಂತಹ ಅರಬರು ಅಥವಾ ಅಲ್ಲಿರುವ ಮುಸ್ಲಿಮರು ಅಥವಾ ಅನ್ಯರು ಅಲ್ಲಿ ಜಾಗ ಕಟ್ಕೊಂಡು ಅಥವಾ ತಮ್ಮ ಬಿಡಾರ ಕಟ್ಕೊಂಡು ಈ ಪ್ರಾಂತ್ಯದಲ್ಲಿ ಇರುವಾಗ ಅವರ ಕೈಗೆ ಹಣ ಕೊಟ್ಟು ಆ ಭೂಮಿಯನ್ನು ಅವರ ಸ್ವಂತದಲ್ಲಿ ಇಸ್ರೇಲ್ ಜನರು ಆ ಕಾಲ 1948ರಲ್ಲಿ ಅವರು ಅದನ್ನು ಏನು ಮಾಡಿಕೊಂಡ್ರು, ತಗೊಂಡ್ರು. ಅನ್ಯ ಜನರು ಹೇಳಿದರು, ಈ ಬಂಜರು ಭೂಮಿ ಇದನ್ನೇನು ಮಾಡ್ತೀರ, ತಕ್ಕೊಂಡು ಸಾಯಿರಿ ಅಂತ ಹೇಳಿ ಅವರ ಕೈಯಲ್ಲಿ ಕೊಟ್ಟು ಹೋದರು. ಆದರೆ ಅವರು ಮೊದಲನೇದಾಗಿ ಆ ಹಣದಿಂದ ಅವರ ಭೂಮಿಯನ್ನು ಕ್ರಯಕ್ಕೆ ತಗೊಂಡ್ರು. ಈಗ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇಸ್ರಾಯೇಲರ ಅಧಿಕಾರಕ್ಕೆ ಅಥವಾ ಭೂಮಿ ತಮ್ಮ ಸ್ವಂತದಾಯಿತು. ಅಷ್ಟೇ ಅಲ್ಲ, ಆ ಸಮಯದಲ್ಲಿ 1948ರಲ್ಲಿ ಇಸ್ರೇಲರಿಗೆ ಯೆರೂಸಲೇಮ್ ಸಿಕ್ಕಿರಲಿಲ್ಲ. ಯೆರೂಸಲೇಮ್ ಅದು ಪ್ಯಾಲೆಸ್ತೀನ್ ಅವರ ಏನು ಕೈವಶವಾಗಿತ್ತು. ಪ್ಯಾಲೆಸ್ತೀನ್ ದೇಶದ ಕೈವಶವಾಗಿರುವುದರಿಂದ ನಾನು ಎಲ್ಲ ವಾಕ್ಯಗಳನ್ನು ಹೇಳಲಿಕ್ಕೆ ಹೋಗುವುದಿಲ್ಲ, ಅರ್ಧ ಗಂಟೆಯ ಮೆಸೇಜ್ ಆಗಿರುವುದರಿಂದ ನಾನು ಎಲ್ಲವನ್ನು ನಿಮಗೆ ವಿವರಿಸ್ತಾ ಹೋಗ್ತೇನೆ. ಪ್ಯಾಲೆಸ್ತೀನ್ ದೇಶದ ಕೈವಶವಾಯಿತು, ಜೆರೂಸಲೇಮ್ ಅವರ ಕೈವಶವಾಗಿರಲಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ತನ್ನ ಕಾಲಘಟ್ಟ ಇನ್ನೂ ಬಂದಿರಲಿಲ್ಲ. ಯೇಸು ಸ್ವಾಮಿ ಯಾಕೆ ಬಂದಿರಲಿಲ್ಲ ಇನ್ನೂ ತನ್ನ ರಾಜ್ಯವನ್ನು ಸ್ಥಾಪಿಸಲಿಕ್ಕೆ? ಇಸ್ರೇಲ್ ವಶವಾಗಿದೆ, ಜೆರೂಸಲೇಮ್ ವಶವಾಗಲಿಲ್ಲ. ಅಲ್ಲಿರುವ ಕೆಲವು ಭೂಮಿಗಳು ಮಾತ್ರ. ಆದ ನಂತರ 1967ರಲ್ಲಿ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 1967ರಲ್ಲಿ ಒಂದು ಮಹಾಯುದ್ಧವಾಯಿತು. ಆ ಸಮಯದಲ್ಲಿ ಇಸ್ರೇಲ್ ಜನರು 2000 ವರ್ಷಗಳ ನಂತರ ಮೊದಲ ಬಾರಿಗೆ ಪ್ಯಾಲೆಸ್ತೀನ್ ದೇಶದ ಜನರನ್ನು ಓಡಿಸಿ ಆ ಭೂಮಿಯನ್ನು ಅವರು ಸ್ವಾಧೀನ ಮಾಡಿಕೊಂಡು ಯೆರೂಸಲೇಮಿಗೆ ಮೊದಲ ಬಾರಿಗೆ ಅವರು ಕಾಲಿಟ್ಟರು. ಮೊದಲ ಬಾರಿಗೆ 2000 ವರ್ಷಗಳ ನಂತರ ಪವಿತ್ರ ಭೂಮಿಗೆ, ದೇವರ ಭೂಮಿಗೆ ಅವರು ಕಾಲಿಟ್ಟ ಮೊದಲ ಒಂದು ಸಂದರ್ಭ ಯೆರೂಸಲೇಮು ಇಸ್ರೇಲರ ಕೈವಶವಾಯಿತು. 1948ರಲ್ಲಿ ಇಸ್ರೇಲ್ ಏನಾಗಿತ್ತು? ಇಸ್ರೇಲ್ 48ರ ಮುಂಚಿತವಾಗಿ ಗುಲಾಮರು, ಅದ ನಂತರ ಇಸ್ರೇಲ್ ದೇಶದ ಕೆಲವು ಭಾಗಗಳು ಅವರಿಗೆ ಸ್ವಾಧೀನ. ಆದರೆ 1967ರ ಸಮಯದಲ್ಲಿ, ಆ ಯುದ್ಧದ ಸಮಯದಲ್ಲಿ ಅವರಿಗೆ ಸಂಪೂರ್ಣ ಯೆರೂಸಲೇಮ್ ಅವರ ಕೈವಶವಾಯಿತು. ಪ್ರಿಯರೇ, ಇದು ನಾವು ಮತ್ತೊಂದು ಅಂತ್ಯಕಾಲದ ಮತ್ತೊಂದು ಗಡಿತಕ್ಕೆ ಬಂದೆವು. ಜೆರೂಸಲೇಮ್ ಇಸ್ರೇಲರ ಕೈವಶ. ಅದರ ನಂತರ ಇಸ್ರೇಲ್ ಸಮೃದ್ಧಿ ಆಗ್ತಾ ಇದೆ. ಈ ಸಮೃದ್ಧಿ ವಿಷಯದಲ್ಲಿ ಮಾತಾಡಲಿಕ್ಕೆ ಹೋದರೆ ನನಗೆ ಸಮಯವಾಗ್ತಾ ಇಲ್ಲ. ಆದರೆ ಅದು ಕೂಡ ದೇವರು ಒಂದು ಹೇಳಿದ್ದಾನೆ, ಸಮೃದ್ಧಿ ಆಗುವುದು ಕೂಡ, ಚಿಗುರುವುದು ಕೂಡ, ಅಥವಾ ದೊಡ್ಡ ಮರವಾಗಿ ಬೆಳೆಯುವುದು ಅದು ಕೂಡ, ಇಸ್ರೇಲ್ ಬೆಳೆಯುವುದು ಕೂಡ ಅಂತ್ಯಕಾಲದ ಒಂದು ದೊಡ್ಡ ಸೂಚನೆ. ಅಂತ್ಯಕಾಲದ ಅಂತ್ಯದಲ್ಲಿ ನಾವು ಬಂದಿದ್ದೇವೆ. ಈಗ ನಾವು ಮಿಡಲ್ ಬಂದಿದ್ದೇವೆ. ಯಾಕಂದರೆ ಈ ಜೆರೂಸಲೇಮ್ ಸ್ವಾಧೀನವಾಯಿತು. ಜೆರೂಸಲೇಮ್ ಸ್ವಾಧೀನ ಆಯಿತು, ಇನ್ನೇಸು ಬಂದಿಲ್ಲ, ಇನ್ನೂ ಸ್ಥಾಪಿಸಲಿಲ್ಲ.
ಯಾಕೆ ಬಂದಿಲ್ಲ ಅಂತ ಅನಿಸ್ತಿರಲ್ಲ. ಆದರೆ ಜೆರೂಸಲೇಮು ಇಸ್ರೇಲರ ರಾಜಧಾನಿ ಆಗಿರಲಿಲ್ಲ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಜೆರೂಸಲೇಮ್ ಇಸ್ರೇಲರ ರಾಜಧಾನಿ ಆಗಿರಲಿಲ್ಲ. ಜೆರೂಸಲೇಮ್ ಏನಾಗಿರಲಿಲ್ಲ, ಇಸ್ರೇಲರ ರಾಜಧಾನಿ ಆಗಿರಲಿಲ್ಲ. ಪ್ರಿಯ ದೇವ ಮಕ್ಕಳೇ, ಇದೊಂದು ವಿಶೇಷ ಗಣಿತ ಅಥವಾ ಒಂದು ವಿಶೇಷವಾದ ಘಟನೆ, ಚರಿತ್ರೆ ಉಂಟಾಯಿತು. ಡೊನಾಲ್ಡ್ ಟ್ರಂಪ್ ಇರುವ ಸಮಯದಲ್ಲಿ ಅಮೆರಿಕದ ರಾಷ್ಟ್ರಪತಿ ಒಬ್ಬರು ಅವರು ಏನು ಮಾಡಿದರು ಅಂತ ಹೇಳಿದರೆ, ಇಸ್ರೇಲರ ತೆಲವೀವ್ ರಾಜಧಾನಿಯನ್ನು ಬಿಟ್ಟು ಜೆರೂಸಲೇಮ್ ರಾಜಧಾನಿ ಅಂತ ಅವರು ಘೋಷಣೆ ಮಾಡಿದರು. 2017ನೇ ಇಸವಿಯಲ್ಲಿ, ಯಾವಾಗ 2017ನೇ ಇಸವಿಯಲ್ಲಿ ಜೆರೂಸಲೇಮ್ ಇಸ್ರೇಲ್ನ ರಾಜಧಾನಿ, ಕ್ಯಾಪಿಟಲ್ ಸಿಟಿ ಅಂತ ಘೋಷಣೆ ಮಾಡಿದರು. ಈಗ ನಿಮ್ಮ ಕೈಯಲ್ಲಿ ನಾನು ಕೇಳುವಂಥ ದೇವರು ಮಾಡುವ ಕಾರ್ಯಗಳು ನೋಡ್ರಿ. ಯೇಸು ಸ್ವಾಮಿ ಕೇಳಿದರೆ, ಯಾವಾಗ ನಿನ್ನ ರಾಜ್ಯ ಸ್ಥಾಪಿಸಲ್ಪಡ್ತದೆ ಅಂತ ಹೇಳುವಾಗ ಅದು ನಿಮಗೆ ತಿಳ್ಕೊಳ್ಳುವ ಸಮಯ ಅಲ್ಲ, ಒಂದು ಸ್ವಲ್ಪ ತಾಳ್ಕೊಡ್ರಿ, ಎಲ್ಲ ಕಾರ್ಯಗಳು ಮಾಡಲಿಕ್ಕಿದೆ, ಎಲ್ಲ ಘಟ್ಟಗಳು ಸ್ಥಾಪಿಸಲಿಕ್ಕಿದೆ. ನಿಮಗೆ ನಾನು ಹೇಳ್ತಿದ್ದೀನಿ, ನೆಬೂಕದ್ನೆಚ್ಚರನ ಕಾಲದಿಂದಲೂ, ರೋಮನ್ ಎಂಪೈರ್ ಕಾಲದಿಂದಲೂ, ಅಥವಾ 1900 ವರ್ಷಗಳು ಅವರು ಅಲೆದಾಡದ ಕಾಲದಿಂದಲೂ ಇಸ್ರೇಲರ ಕೈವಶದಲ್ಲಿ ಇಸ್ರೇಲ್ ಅಥವಾ ಜೆರೂಸಲೇಮ್ನ ಅಧಿಕಾರ ಇರಲಿಲ್ಲ. ಯೇಸು ಸ್ವಾಮಿ ಹೇಗೆ ಬರುವುದು? ಇನ್ನು ಬರುವುದಾದರೂ ಹೇಗೆ? ಪ್ರಿಯ ವೀಕ್ಷಕರೇ, ಪ್ರಿಯ ದೇವ ಮಕ್ಕಳೇ, ಈಗ ನಾವು ಎಲ್ಲಿದ್ದೇವೆ ನೀವು ಎನಿಸ್ಕೊಳ್ರಿ. ಈಗ ನಾವು ಕಾಲಘಟ್ಟ ಯಾವುದಾದ್ರು, ಈಗ ಜೆರೂಸಲೇಮ್ ಅಥವಾ ಇಸ್ರೇಲ್ ಅಧಿಕಾರ ಇದೆ. ಅದು ಭೂಮಿಯನ್ನು ದುಡ್ಡು ಕೊಟ್ಟು ತಗೊಂಡ್ರು ಇಸ್ರೇಲ್ ಜನರು. ಅದ ನಂತರ ಜೆರೂಸಲೇಮ್ ಯುದ್ಧದಲ್ಲಿ ಗೆದ್ದು ಅವರಿಗೆ ಕೈವಶವಾಯಿತು. ಈಗ ಜೆರೂಸಲೇಮನ್ನು ರಾಜಧಾನಿ ಕೂಡ ಆಯಿತು. ಇಸ್ರೇಲ್ ದೇಶವು ಸಿದ್ಧವಾಗಿದೆ. ಅಷ್ಟೇ ಅಲ್ಲ, ಅದು ಸಮೃದ್ಧಿದಾಯಕವಾಗಿದೆ. ಇನ್ನು ಯೇಸು ಸ್ವಾಮಿ ಬರಲಿಕ್ಕೆ ಯಾವ ತಡೆನೂ ಇಲ್ಲ. ಅದ ನಂತರ ಮತ್ತೆ ಕೆಲವು ವಿಷಯಗಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ಈ ಹೊಸೆಯ ಪ್ರವಾದಿ ಪುಸ್ತಕದಲ್ಲಿ ಹೊಸೆಯದಲ್ಲಿ ಹೇಳ್ತಾ ಇದೆ, ಹೊಸೆಯದಲ್ಲಿ ಒಬ್ಬ ಅಧಿಕಾರಿಯು, ಇದು ಕೂಡ ಒಂದು ಪ್ರವಾದನೆ, ಇದು ನೆರವೇರಬೇಕಾಗಿತ್ತು, ಇದು ಕೂಡ ನೆರವೇರಿದೆ. 1ನೇ ಅಧ್ಯಾಯದಲ್ಲಿ ವಚನ 11 ಓದಿಕೊಳ್ತೇನೆ. ಯೆಹೂದ್ಯರು ಇಸ್ರಾಯೇಲರು ಒಟ್ಟುಗೂಡಿ ಒಬ್ಬನನ್ನೇ ಶಿರಸ್ಸನ್ನಾಗಿ ಮಾಡಿಕೊಂಡು ದೇಶದೊಳಗಿಂದ ಹೊರಡುವರು. ಇಸ್ರೇಲಿನ ಸುದಿನವು ಅತಿ ವಿಶೇಷವಾದದ್ದು. ಇಲ್ಲಿ ಕರೆಕ್ಟಾಗಿ ಬರೆಯಲ್ಪಟ್ಟಿದೆ, ಒಬ್ಬನನ್ನು ಶಿರಸ್ಸನ್ನಾಗಿ ಮಾಡಿಕೊಂಡು. ಹೌದು, ಇಸ್ರೇಲ್ನ ಮೊದಲ ಪ್ರಧಾನಿ ಡೇವಿಡ್ ಬೆನ್ ಗುರಿಯಾನ್ ಅಂತ ಹೇಳಿಕೊಳ್ಳುವಂತಹ ಮೊದಲ ಪ್ರಧಾನಿಯ ಒಬ್ಬ ಶಿರಸ್ಸಿನ ಮುಖಾಂತರ ಇಸ್ರೇಲ್ ದೇಶವನ್ನು ಅವರು ಸ್ವಾಧೀನ ಮಾಡಿಕೊಂಡರು. ಡೇವಿಡ್ ಬೆನ್ ಗುರಿಯಾನ್ ಅಂತ ಹೇಳಿಕೊಳ್ಳುವಂಥ ಪ್ರಧಾನಿಯ ಮುಖಾಂತರವಾಗಿ ಅದಕ್ಕೆ ಈ ಒಂದು ವಚನವು, ಈ ಒಂದು ವಾಗ್ದಾನವು ಇಸ್ರೇಲ್ ದೇಶದಲ್ಲಿ ಅದು ಫುಲ್ಫಿಲ್ ಆಯಿತು. ಅದ ನಂತರ ಇಸ್ರೇಲಿನ ಸುದ್ದಿನ ಅತಿ ಶ್ರೇಷ್ಠವಾದದ್ದು. ಈಗ ಇಸ್ರಾಯೇಲ್ ಸಮೃದ್ಧಿಯಾಗಿ ನಿಂತಿದೆ. ಈಗ ಯೇಸು ಸ್ವಾಮಿ ಇನ್ನೂ ಯಾಕೆ ಬಂದಿಲ್ಲ? ಯೇಸು ಸ್ವಾಮಿ ಬಂದಿಲ್ಲ ಯಾಕೆ ಅಂತ ಹೇಳಿದರೆ, ಈ ಸಮಯ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅನ್ಯರು ಕೂಡ ಅಥವಾ ಮಗೋಗಳು ಅಥವಾ ಸೈತಾನು ಕೂಡ ಸಿದ್ಧವಾಗಬೇಕಲ್ಲ. ಆತನು ಬಂದು ಇವರ ಮೇಲೆ ಯುದ್ಧ ಮಾಡಬೇಕಲ್ಲ. ಅವನ ಸಿದ್ಧತೆಗಳು ಏನು ಗೊತ್ತಿದೆಯೇ ನಿಮಗೆ? ಖಂಡಿತವಾಗಿ ಇನ್ನೊಂದು ಎಪಿಸೋಡಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವನು ಸಿದ್ಧವಾದರೆ ಯೇಸು ಸ್ವಾಮಿ ಕೂಡ ಬರಲಿಕ್ಕಾಗ್ತದೆ. ಆದರೆ ಸೈತಾನ್ ಕೂಡ ಅಥವಾ ರಾಷ್ಟ್ರಗಳು, ಜನಾಂಗಗಳು ಅಥವಾ ದೇವರ ಯುದ್ಧಕ್ಕಾಗಿ ಸಿದ್ಧವಾಗಿ ನಿಂತಿದ್ದಾರೆ. ಅವರು ಕೂಡ ಸಿದ್ಧವಾಗಿದ್ದಾರೆ. ಹರ್ಮೆಗೆದ್ದೋನ್ ಯುದ್ಧದಲ್ಲಿ ಅವರು ಯುದ್ಧ ಮಾಡುವುದಕ್ಕಾಗಿ ಸಿದ್ಧವಾಗಿ ನಿಂತುಕೊಂಡಿದ್ದಾರೆ. ನಿಮಗೆ ನಾನು ಒಂದು ವಚನವನ್ನು ನಾನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರಕಟಣೆ 16ನೇ ಅಧ್ಯಾಯದಲ್ಲಿ ವಚನ 14ರಿಂದ, ಇವು ಮಹತ್ಕಾರ್ಯಗಳನ್ನು ಮಾಡುವ ದೆವ್ವಗಳು ಭೂಲೋಕದಲ್ಲೆಲ್ಲವೂ ಇರುವ ರಾಜರುಗಳ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನಗಳಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸಿದವು. ಅಂದರೆ ಆ ದೆವ್ವಗಳು ಎಲ್ಲ ಲೋಕದ ಅಧಿಕಾರಿ ಅಥವಾ ಅರಸರನ್ನು ಅಥವಾ ನಾವು ಪ್ರೆಸಿಡೆಂಟ್ಸ್ಗಳನ್ನು ಅಥವಾ ಪ್ರಧಾನಿಗಳನ್ನು ಸಿದ್ಧಪಡಿಸಿ, ಮಿಲಿಟರಿಗಳನ್ನು ಸಿದ್ಧಪಡಿಸಿ ದೇವರ ಯುದ್ಧಕ್ಕಾಗಿ ನೇಮಿಸುವರು. ಇಸ್ರೇಲ್ ದೇಶದ ಒಂದು ವಿರುದ್ಧವಾಗಿ ಹರ್ಮೆಗೆದ್ದೋನ್ ಒಂದು ಜಾಗದಲ್ಲಿ ದೊಡ್ಡ ಒಂದು ಯುದ್ಧದ ಒಂದು ಕಾರ್ಯವು ಮುಂದಿನ ದಿನಗಳಲ್ಲಿ ಉಂಟಾಗುವಂಥದ್ದಾಗಿದೆ. ಆ ಯುದ್ಧದ ಸಮಯವು ಈವಾಗಲೇ ಹತ್ತಿರವಾಗಿದೆ. ಅದು ಹತ್ತಿರವಾಗಿದೆ. ಇಸ್ರೇಲ್ ದೇಶ ಸಿದ್ಧವಾಗಿದೆ. ಭೂಲೋಕದ ಅಧಿಪತಿಗಳು, ಅಧಿಕಾರಿಗಳು ಅಥವಾ ಅದನ್ನು ಸೈತಾನ್ ನಡೆಸುವ ಅವರು ಸಿದ್ಧವಾಗಿದ್ದಾರೆ. ಜನಾಂಗಗಳು, ದೇವರು ಸಿದ್ಧವಾಗಿದ್ದಾನ, ಖಂಡಿತವಾಗಿ ಸಿದ್ಧವಾಗಿದ್ದಾನೆ. ಆತನು ಕೂಡ ತನ್ನ ಯುದ್ಧ ಆಯುಧಗಳನ್ನು ಇಸ್ರೇಲ್ ದೇಶದಲ್ಲಿ ಆಲ್ರೆಡಿ ಸಂಗ್ರಹಿಸ್ತಾ ಇದ್ದಾನೆ. ಅವನು ಹೇಳಿದ್ದಾನೆ, ಬಕ ಪಕ್ಷಿಗಳನ್ನು ನೋಡಿ. ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡುವ ವಚನ ಎಜೆಕಿಯೇಲ್ 39ನೇ ಅಧ್ಯಾಯದಲ್ಲಿ
18 ಮತ್ತು 19 17 ಮತ್ತು 18 ವಚನ. ಕರ್ತನಾದ ಯೆಹೋವನು ಇಂತೆಂದ, ನರಪುತ್ರನೇ, ಎಲ್ಲ ಬಗೆಯ ಪಕ್ಷಿಗಳಿಗೂ ಸಮಸ್ತ ಭೂಜಂತುಗಳಿಗೂ ಹೀಗೆ ನುಡಿಯಿರಿ, ಕೂಡಿ ಬನ್ನಿರಿ, ನಾನು ಇಸ್ರಾಯೇಲಿನ ಪರ್ವತಗಳ ಮೇಲೆ ನಿಮಗಾಗಿ ಮಾಡುವ ಮಹಾಯಜ್ಞಕ್ಕೆ ಎಲ್ಲ ಕಡೆಯಿಂದಲೂ ನೆರೆದು ಬಂದು ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯಿರಿ ಅಂತ ಹೇಳಿ ಈ ವಚನ ಅಂದರೆ ಇಸ್ರೇಲ್ ದೇಶದಲ್ಲಿ ವಲ್ಚರ್ ಅಥವಾ ಬಕಪಕ್ಷಿಗಳು ಅಥವಾ ರಣಹದ್ದುಗಳು ಸಿದ್ಧವಾಗಿ ನಿಂತಿವೆ. ಹರ್ಮೆನ್ಗೋದನ್ ಎನ್ನುವ ಪ್ರದೇಶದಲ್ಲಿ, ಆ ಜಾಗದಲ್ಲಿ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ರಣಹದ್ದುಗಳು ಸಿದ್ಧವಾಗಿದೆ. ಅಥವಾ ಸಿರಿಯಾದ ಉತ್ತರ ಭಾಗದಲ್ಲಿ ಅಥವಾ ಇಸ್ರೇಲ್ ಉತ್ತರ ಭಾಗದಲ್ಲಿ ಕೂಡ ರಣಹದ್ದುಗಳು ರಾಶಿ ಬಿದ್ದಿದ್ದೇವೆ. ಅದರ ಅರ್ಥಾತ್ ದೇವರು ಇನ್ನು ಬರ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇಸ್ರೇಲ್ ದೇಶಕ್ಕೆ ಬರಲಿಕ್ಕಾಗಿಯೂ ಎಲ್ಲ ಮಾರ್ಗಗಳು ಅಥವಾ ಯುಫ್ರಟಿಸ್ ನದಿಯ ನೀರನ್ನು ಇಂಗಿಸುವ ಎಲ್ಲ ಕಾರ್ಯಗಳು ಮಾಡಿದ್ದಾರೆ. ಈ ಸಮಯದಲ್ಲಿ ಎಲ್ಲವನ್ನು ಹೇಳಲಿಕ್ಕೆ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ನಾನು ಹೇಳುವಂಥದ್ದಿಷ್ಟೇ, ಇಸ್ರೇಲ್ ದೇಶ ಸಿದ್ಧವಾಗಿದೆಯಾ? ಇಸ್ರೇಲ್ ದೇಶ ಸಿದ್ಧವಾಗಿದೆ. ಇಸ್ರೇಲ್ ದೇಶದ ಕೈಯಲ್ಲಿ ಎಲ್ಲ ಅಧಿಕಾರಿ ಇದೆಯಾ? ಖಂಡಿತವಾಗಿ ಇದೆ. ದೇವ ಮಕ್ಕಳೇ, ಪ್ರಿಯ ವೀಕ್ಷಕರೇ, ಅಂತ್ಯಕಾಲ ಇನ್ನು ಯೇಸು ಸ್ವಾಮಿ ಯಾವಾಗೂ ಬರ್ಬೋದು. ರ್ಯಾಪ್ಚರ್ ಎನಿ ಟೈಮ್ ಆಗಬಹುದು, ಉಜ್ಜೀವನ ಕೂಡ ಆಗ್ಬೋದು, ನನಗೆ ಗೊತ್ತಿಲ್ಲ. ಆದರೆ ರ್ಯಾಪ್ಚರ್ ಅಂತೂ ಗ್ಯಾರಂಟಿ. ನೀನು ರಕ್ಷಣೆ ಹೊಂದಿದ್ದೀಯೋ, ಪಾಪ ಪಶ್ಚಾತ್ತಾಪ ಪಟ್ಟಿದ್ದೀಯೋ, ಇದನ್ನೆಲ್ಲ ಕೇಳುವ ಸಮಯನೂ ಅಲ್ಲ. ಆದರೂ ಕೂಡ ನಾನು ನಿಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಕೇಳ್ತಾ ಇದ್ದೇನೆ, ಬದಲಾಗು. ಮತ್ತು ದೇವರ ಮಕ್ಕಳು, ನಿದ್ರೆ ಹೊಡಿಬೇಡ್ರಿ. ನಿಮಗೆ ಸಿಕ್ಕಿದ ಕೃಪೆಯನ್ನು ಮಿಸ್ಯೂಸ್ ಮಾಡ್ಕೊಳ್ಬೇಡ್ರಿ. ಎಣ್ಣೆಯನ್ನು ಏನು ಇರ್ರೆಸ್ಪಾನ್ಸಿಬಲ್ ಆಗಿರುವ ರೀತಿಯಲ್ಲಿ ಇರಬೇಡ್ರಿ. ಪ್ರಾರ್ಥನೆ, ಆರಾಧನೆ ಸುದ್ದಿ ಹೆಚ್ಚಾಗಲಿ. ಇವಾಗಲೇ ರ್ಯಾಪ್ಚರ್ ಆದರೆ ಏನು ಮಾಡ್ತೀರಾ? ಈ ಸಮಯದಲ್ಲಿ ಕೂಡ ಹಾಕಬಹುದು. ನೆವರ್ ನೋಸ್. ಸಿದ್ಧವಾಗಿದೆ. ದೇವರು ಸಿದ್ಧ, ಜನಾಂಗ ಸಿದ್ಧ, ಇಸ್ರೇಲ್ ರಾಷ್ಟ್ರನೂ ಸಿದ್ಧ. ನೀನು ಸಿದ್ಧವಾಗಲಿಕ್ಕಾಗಿ ನಿಮಗೆ ಹೇಳಿದ್ದೇನೆ. ದೇವರು ಸಿದ್ಧವಾಗಿರುವ ವಿಶ್ವದಲ್ಲಿ ಪ್ರಕಟಣೆಗಳುಂಟು. ಅನ್ಯ ಜನಾಂಗ ಅಥವಾ ದೇವರ ವಿರುದ್ಧವಾಗಿ ಹೊರಡುವ ಜನಾಂಗವು ಸಿದ್ಧವಾಗಿರುವುದಕ್ಕಾಗಿ ಪ್ರಕಟಣೆಗಳುಂಟು. ದೇವರ ವಾಕ್ಯವು ಸುಳ್ಳಲ್ಲ. ಹರ್ಮೆಗೋಥೋನ್ ಯುದ್ಧಕ್ಕೆ ಎಲ್ಲ ಸಿದ್ಧತೆ ಉಂಟಾಗಿದೆ. ಆರ್ ಯು ರೆಡಿ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಪ್ರಕಟಣೆ ನಿಮಗೆ ಸಿಕ್ಕಿದ ಮೇಲೆ ಹೆಚ್ಚು ದೇವರನ್ನು ಆರಾಧಿಸಿ, ಪ್ರೀತಿಸಿ, ರಕ್ಷಣೆ ಕಾಪಾಡಿಕೊಳ್ಳ್ರಿ. ಓಡಬೇಡ್ರಿ ಲೋಕಕ್ಕಾಗಿ, ಹಣಕ್ಕಾಗಿ, ಟಿವಿ, ಮೊಬೈಲ್, ವಾಟ್ಸಪ್ಗಳನ್ನು ಬಿಟ್ಟು ಬಿಡ್ರಿ. ನನಗೆ ಇನ್ನೂ ಹೆಚ್ಚು ಹೇಳಲಿಕ್ಕೆ ಸಮಯದ ಅಭಾವ ಇರುವುದರಿಂದ ನಾನು ನಿಲ್ಲಿಸ್ತಾ ಇದ್ದೇನೆ. ನಿಮಗೇನಾದರೂ ಪ್ರಶ್ನೆಗಳು ಇದ್ದರೆ ಕಾಲ್ ಮಾಡಿರಿ, ಖಂಡಿತವಾಗಿ ಉತ್ತರಿಸಲಿಕ್ಕೆ ಸಿದ್ಧವಾಗಿದ್ದೇನೆ. ಕರ್ತನ ನಿನಗೆ ಸ್ತೋತ್ರವಾಗಲಿ. ಈ ಯುದ್ಧದ ಬಗ್ಗೆ ಇಸ್ರೇಲ್ ದೇಶ ಇದೆ, ಭೂಮಿ ರೆಡಿ ಇದೆ. ನೀನು ಬರುವುದು ಸಮಯ ಹತ್ತಿರವಾಯಿತು. ನೀನು ಶಿಷ್ಯರಿಗೆ ಹೇಳಿದ ವಾಗ್ದಾನವು ಈ ನಮ್ಮ ಕಾಲಘಟ್ಟದಲ್ಲಿ ನೀನು ನೆರವೇರಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನಮಗೆ ಬಲ ಕೊಡು, ಧೈರ್ಯ ಕೊಡು, ಜಯಿಸಲಿಕ್ಕೆ ಶಕ್ತಿ ಕೊಡು, ವಿರೋಧಗಳನ್ನು ಜಯಿಸಲಿಕ್ಕೆ ಶಕ್ತಿ ಕೊಡು. ಎಲ್ಲ ಜನರನ್ನು ನಿನ್ನ ಕಡೆಗೆ ನಡೆಸುವಂತಹ ಅದ್ಭುತವಾದ ಆತ್ಮಿಕ ಅಭಿಷೇಕದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆ, ಆಮೇನ್. ಪ್ರೈಸ್ ಗಾಡ್.